ಮತ್ತೊಮ್ಮೆ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಚರ್ಚೆಗೆ ಬಂದಿದೆ. ಅದು ರಸ್ತೆ ಗುಂಡಿ ವಿಚಾರ, ಮತದೆ ಗಾರ್ಬೇಜ್ ವಿಚಾರಕ್ಕೆ ಬೆಂಗಳೂರಿನ ಮಾನ ಮರ್ಯಾದೆ ಈ ವಿಚಾರದಲ್ಲಿ ವಿಶ್ವದಾದ್ಯಂತ ಜಾಗತಿಕ ಮಟ್ಟದಲ್ಲಿ ಹರಾಜಾಗಿ ಬಹಳ ವರ್ಷಗಳಾಗೋಗಿದೆ. ರಸ್ತೆ ಗುಂಡಿ ಅಭಿವೃದ್ಧಿ ಆಗಿಲ್ಲ ಅಂತ ಮತ್ತೆ ಬಯೋಕಾನ್ನ ಮುಖ್ಯಸ್ಥರು ಟ್ವೀಟ್ ಮಾಡಿರೋದಿರಬಹುದು. ಈ ರಸ್ತೆ ಗುಂಡಿಗಳಿರಬಹುದು ಅಥವಾ ಬೆಂಗಳೂರಿನ ಒಂದು ಪರಿಸ್ಥಿತಿ ಇರಬಹುದು, ಇಲ್ಲಿನ ವ್ಯವಸ್ಥೆಗಳನ್ನ ನೋಡಿದ್ರೆ 1100 ಕೋಟಿ ರಿಲೀಸ್ ಮಾಡಿದೀವಿ ಅಂತ ಹೇಳ್ತಾರೆ. ಅಷ್ಟು ಸಾವಿರ ಗುಂಡಿ ಮುಚ್ಚಿದೀವಿ, ಇಷ್ಟು ಸಾವಿರ ಗುಂಡಿ ಮುಚ್ಚಿದೀವಿ ಅಂತ ಹೇಳ್ತಾರೆ. ಒಂದು ವಾಟ್ ಕ್ವಾಲಿಟಿ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಪ್ರತಿ ಸಲಾನು ಇದೇ ಹಣೆ ಬರ, ಇದೇ ತರ ಆಗೋಗಿದೆ. ಒಂದ್ ಕಡೆ ರಸ್ತೆ ಗುಂಡಿ ಮುಚ್ಚಿರ್ತಾರೆ, ಇನ್ನೊಂದ್ ಕಡೆ ಹೋಗಿ ಮುಚ್ಚೋ ಅಷ್ಟರಲ್ಲಿ ಈ ಕಡೆ ಮುಚ್ಚಿರೋದು ಆಲ್ರೆಡಿ ಕಿತ್ಕೊಂಡ್ ಬಂದ್ಬಿಟ್ಟಿರುತ್ತೆ. ಸೊ ಕ್ವಾಲಿಟಿ ವರ್ಕ್ಗಳು ಆಗ್ತಾ ಇಲ್ಲ ಅನ್ನೋ ಆರೋಪ ಕೂಡ ಇದೆ. ಏನ್ ಹೇಳ್ತೀರಿ ಸರ್ ಈ ವಿಚಾರಕ್ಕೆ? ಸುಚೇಂದ್ರ, ಇಲ್ಲಿ ಟೂ ಕೈಂಡ್ ಆಫ್ ಕ್ವಶನ್ಸ್. ಒಂದು, ಬೆಂಗಳೂರಿನ ಸ್ಥಿತಿಗತಿ ನೀವು ಹೇಳ್ದಂಗೆ ಸಾವಿರಾರು ಗುಂಡಿಗಳು, ಕೊಳಚೆ ಅಂದರೆ ಕಸ, ಕೊಳಚೆ, ಕೊಳಕು ಎಲ್ಲ ರಸ್ತೆ ಪಕ್ಕ. ಅದರೊಟ್ಟಿಗೆ 1 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾದ್ರೆ 1 ಗಂಟೆ ಕಾಯುವಂತಹ ಪರಿಸ್ಥಿತಿ. ಇದು ಬೆಂಗಳೂರಿನ ಸ್ಥಿತಿಗತಿ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈ ಟ್ವೀಟ್ ಏನಿದೆ ಅಲ್ವಾ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಹಾಕೋದು, ಟ್ವೀಟಲ್ಲಿ ಹಾಕೋದು, ಸೋಷಿಯಲ್ ಮೀಡಿಯಲ್ಲಿ ಹಾಕೋದು ಎಷ್ಟು ಸರಿ ಅನ್ನೋದು ಎರಡನ್ನೂ ನಾವು ಕ್ವಶನ್ ಮಾಡಬೇಕಾಗತ್ತೆ. ಎರಡನ್ನೂ ನಾವು ಇಲ್ಲಿ ತುಲನೆ ಮಾಡಬೇಕಾಗತ್ತೆ. ಒಂದು, ಕಿರಣ್ ಮಜುಮ್ದಾರ್ ಏನು ಹೇಳಿದ್ರು ಅಲ್ವಾ, ಆ ಟ್ವೀಟ್ ಇದೆ ಅಲ್ವಾ, ಆ ಟ್ವೀಟಲ್ಲಿ ಇದಕ್ಕಿಂತ ಮುಂಚೆ ನೀವು ನೋಡಿದ್ರಿ ಇನ್ನೊಂದು ಕಂಪನಿಯ CEO ಅನ್ನು ಕೂಡ ಟ್ವೀಟ್ ಮಾಡಿದರು. ಅದು ಜಾಗತಿಕವಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತು, ಸದ್ದು ಮಾಡ್ತು, ಅದು ಒಂದು ರೀತಿಯ ವೈರಲ್ ಆಯಿತು. ತದನಂತರ ಅದೇ CEO ಆ ಸ್ಟೇಟ್ಮೆಂಟನ್ನು ವಾಪಸ್ಸು ತಗೊಂಡ್ರು. ನಾನು ಆ ರೀತಿ ಹೇಳಿದ್ದಲ್ಲ, ಇನ್ನೊಂದು ರೀತಿ ಹೇಳಿದ್ದು ಅಂತ. ತದನಂತರ ಗೌರ್ಮೆಂಟ್ ಒಂದು ಎಚ್ಚೆತ್ಕೊಳ್ತು, ಹೌದು ನಾವು ಈ ರೀತಿ ಮಾಡಬೇಕು, ಇದನ್ನೆಲ್ಲ ಗುಂಡಿಗಳನ್ನು ಮುಚ್ಚಾಕಬೇಕು, ತರಾತುರಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದನ್ನು ಕೈಗೊಳ್ತು. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಈಗ ಒಪ್ಕೊಂಡಂಗಿದೆ, ನಾನು ಆಲ್ರೆಡಿ 10,000 ಗುಂಡಿಗಳನ್ನು ಮುಚ್ಚಿದ್ದೀನಿ. MB ಪಾಟೀಲ್ ಅವರು ಹೇಳ್ತಾರೆ 1,100 crores ನಾವು ರೋಡಿಗಾಗಿ ತಂದಿದ್ದೀವಿ, ಇನ್ನು ಮಾಡ್ತೀವಿ, ಈಗ ಮಾಡ್ತಾ ಇದ್ದೀವಿ, ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕ್ವಶನ್ ಮಾಡ್ತಾರೆ ಯಾರು, DK ಶಿವಕುಮಾರ್ ಅವರು. ಅದನ್ನೇ ಇವತ್ತು ವಿರೋಧ ಪಕ್ಷಗಳು ಹೇಳ್ತಾ ಇದ್ದಿದ್ದು. ನಾವಿರುವಾಗಲೂ ಶ್ರೀಮಾನ್ ನಾರಾಯಣ ಮೂರ್ತಿಯವರು, ಸುಧಾಮೂರ್ತಿಯವರು ಕೂಡ ಹೇಳ್ತಾ ಇದ್ರು, ಚಾಟಿ ಬೀಸ್ತಾ ಇದ್ರು. ಮೋಹನ್ ದಾಸ್ ಪೈ ಅವರು ನಮಗೆ ಚಾಟಿ ಬೀಸ್ತಾ ಇದ್ರು, ಕಿರಣ್ ಮಜುಮ್ದಾರ್ ಅವರು ನಮಗೆ ಚಾಟಿ ಬೀಸ್ತಾ ಇದ್ರು ಅಂತ ಹೇಳಿದರು. ಹೌದು, ಚಾಟಿ ಬೀಚ್ತಾ ಇದ್ರು ಅಂತ ಹೇಳುವ. ಆದರೆ ಈ ಟ್ವೀಟ್ಗಳಿದೆ ಅಲ್ವಾ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಬೆಂಗಳೂರನ್ನು ಯಾವ ರೀತಿಯ ಮುಜುಗರ ಮಾತ್ರ ಅಲ್ವಾ, ಇನ್ವೆಸ್ಟರ್ಗಳ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ಗಳು ಆಗಬಹುದು ಅನ್ನೋದನ್ನು ತಿಳ್ಕೊಬೇಕು ಈ ಟ್ವೀಟ್ ಮಾಡುವವರು. ಯಾಕಂದರೆ ಈ ಟ್ವೀಟ್ ಮಾಡುವವರು ಯಾರಂದರೆ, ಕಿರಣ್ ಮಜುಮ್ದಾರ್ ಆಗಲಿ, ಅಥವಾ ಮೋಹನ್ ದಾಸ್ ಪೈ ನಾಳೆ ಮಾಡಲಿ, ಅಥವಾ ನಾರಾಯಣ್ ಮೂರ್ತಿ ಮಾಡಲಿ, ಅಜಿಮ್ ಪ್ರೇಮ್ಜಿ ಅವರು ಮಾಡಲಿ, ದೇ ಆರ್ ನಾಟ್ ಎ ಕಾಮನ್ ಪೀಪಲ್. ಅವರ ಫಾಲೋವರ್ಸ್ ಮಾತ್ರ ಅಲ್ಲ, ಅವರನ್ನು ನೋಡ್ತಾ ಇರುವ ಹಲವು ಇನ್ವೆಸ್ಟರ್ಗಳು, ಹಲವು ಕಂಪನಿಗಳು, ಹಲವು ದೇಶಗಳು ಕೂಡ ಇದ್ದಾವೆ ಇವರನ್ನು ಅಬ್ಸರ್ವ್ ಮಾಡುವಂಥದ್ದು. ಅಂಥವರೇ ಹೋಗ್ಬಿಟ್ಟು ಅದನ್ನು ಟ್ವೀಟ್ ಮೂಲಕ ಹೇಳಿಬಿಟ್ಟು ತಮಗೂ ಪಬ್ಲಿಸಿಟಿ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಟ್ವೀಟ್ ಮಾಡಿ ಅವರು ಸರ್ಕಾರಕ್ಕೆ ಮುಜುಗರವನ್ನು ಮಾತ್ರ ಮಾಡುವುದಲ್ಲ, ಇಡೀ ಬೆಂಗಳೂರಿಗೆ ಮುಜುಗರವನ್ನು ಮಾಡುವುದು ಮಾತ್ರ ಅಲ್ಲ, ಅದು ಇಂಟರ್ನ್ಯಾಷನಲಿ ಕೂಡ ಇನ್ವೆಸ್ಟರ್ ಮೇಲೆ ಇಂಪ್ಯಾಕ್ಟ್ ಆಗಬಹುದು ಅನ್ನೋದು ತಿಳ್ಕೊಬೇಕು. ಅದನ್ನು ಎಲ್ಲೋ DK ಶಿವಕುಮಾರ್ ಅವರು ಹೇಳಲಿಕ್ಕೆ ಟ್ರೈ ಮಾಡಿದ್ದಾರೆ ನನಗನ್ಸುತ್ತೆ. ನಿಮ್ಮ ಕುಂದು ಕೊರತೆಗಳಿದ್ದರೆ, ನಿಮ್ಗೇನಾದರೂ ಅನಿಸಿದರೆ, ನಿಮ್ಗೇನಾದರೂ ಸಜೆಷನ್ ಕೊಡಲಿಕ್ಕಿದ್ರೆ, ವಿ ಆರ್ ಓಪನ್. ನಾವಿಬ್ಬರು ಬೆಂಗಳೂರಲ್ಲೇ ಕೂತ್ಕೊಳ್ಳೋರು. ಸರ್ಕಾರ ಯಾವತ್ತೂ ನಿಮ್ಮಂತಹ ದಿಗ್ಗಜರಿಗೆ ಬಾಗ್ಲಾಗಿ ಕೂತ್ಕೊಂಡಿಲ್ಲ, ಅಪಾಯಿಂಟ್ಮೆಂಟ್ ಕೊಡದೆ ಕೂತ್ಕೊಂಡಿಲ್ಲ. ನೀವು ನಮಗೊಂದು ಫೋನ್ ಮಾಡಿದ್ರು ನಾವು ಎತ್ತೀವಿ. ಅದನ್ನೇ ನೀವು ಸಜೆಷನ್ ಆಗಿ ನಮಗೆ ಕೊಡ್ಬೋದಿತ್ತು, ಅಥವಾ ನೀವು ಅದನ್ನು ನನಗೊಂದು ಪತ್ರದ ಮೂಲಕ ತಿಳಿಸ್ಬೋದಿತ್ತು, ಅಥವಾ ನೀವು ನಮಗೆ ಒಂದು ಎಲ್ಲರ IT ದಿಗ್ಗಜರನ್ನು ಕರೀರಿ, ಮೀಟಿಂಗ್ ಮಾಡಿ ನಮ್ಮದು ಸಜೆಷನ್ಗಳಿದ್ದೇವೆ ಅಂತ ಕೇಳ್ಬೋದಿತ್ತು. ನಾವು ಇಬ್ಬರು ಒಗ್ಗಟ್ಟಾಗಿ ಬೆಂಗಳೂರನ್ನು ಏನು ಒಂದು ರೀತಿಯ ಡೆವಲಪ್ಮೆಂಟ್ ಸ್ಟೇಜ್ ಏನಕ್ಕೆ ಮಾಡ್ಬೋದು, ಸಜೆಷನ್ ಕೊಡಿ. ಅದನ್ನೇ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಿದ್ದು. ನಾವು ಪ್ರೊಫೆಷ್ನಲ್ ಸಜೆಷನನ್ನು ಕೇಳ್ತೀವಿ, ಯಾವ ರೀತಿಯಾಗಿ ಬೆಂಗಳೂರನ್ನು ಡೆವಲಪ್ ಮಾಡ್ಬೋದು, ಯಾವ ರೀತಿಯಾಗಿ ಬೆಂಗಳೂರಲ್ಲಿ ನಾವು ಟ್ರಾಫಿಕ್ ಫ್ರೀ ಮಾಡ್ಬೋದನ್ನು ಹೇಳ್ತೀವಿ ಅನ್ನೋದು. ದಟ್ ಈ ಟ್ವೀಟ್ಗಳು ಕೂಡ ಇದೆ ಅಲ್ವಾ, ಯಾವ ರೀತಿಯಾಗಿ ಗುಂಡಿಗಳು, ಈ ಕಸಗಳು, ಈ ಕೊಳಚೆಗಳು ಬೆಂಗಳೂರಿಗೆ ಮಾರಕ ಆಗ್ತಾವೋ, ಇನ್ವೆಸ್ಟರ್ಗಳು ಅದನ್ನು ಒಂದು ಸಲ ಎಕ್ಸ್ಪೀರಿಯನ್ಸನ್ನು ನೋಡಿಬಿಟ್ಟು ಬೆಂಗಳೂರು ಸಾಕಪ್ಪ ಅನ್ನುವ ರೀತಿಯಲ್ಲಿ ಇರ್ತಾರೋ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ, ಅದೇ ರೀತಿ ಈ ಟ್ವೀಟ್ಗಳು ಕೂಡ ಮಾರಕ ಆಗಬಹುದು ಅನ್ನೋದು ಕೂಡ ಸತ್ಯ. ಯಾಕಂದರೆ ದೇರ್ ಆಲ್ ನಾಟ್ ಎ ಕಾಮನ್ ಪೀಪಲ್. ಇನ್ನೊಂದು ಕಡೆ ನೋಡಿದರೆ ಹೌದು, ಸರ್ಕಾರದ ಏನು ಬೇಜವಾಬ್ದಾರಿ ಮಾತ್ರ ಅಲ್ಲ,
ಸರ್ಕಾರವು ಇಲ್ಲಿ ಕಂಪ್ಲೀಟ್ಲಿ ಫೇಲ್ ಆಗಿದೆ. ಬೆಂಗಳೂರಿನ ಅಗತ್ಯತೆಯನ್ನು ತಿಳ್ಕೊಳ್ಳಿಕ್ಕೆ ಸರ್ಕಾರ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಡಿ ಕೆ ಶಿವಕುಮಾರ್ ಹೇಳಿದಂಗೆ IT ಕಾರಿಡಾರ್ ಆಗಿರೋದೆ, ಇದು ಸಿಲಿಕಾನ್ ಸಿಟಿ ಇದೆ, ನೀವು ಹಂಗೆಲ್ಲ ಬರೀಬೋದು. ಗೊತ್ತಿದೆ ಸಿಲಿಕಾನ್ ಸಿಟಿ ಬೆಳೀತಾ ಇದೆ ಅನ್ನೋದು ಗೊತ್ತಿದೆ. ಸಿಲಿಕಾನ್ ಸಿಟಿ ಖಾಲಿ SM ಕೃಷ್ಣ ಅಥವಾ JH ಪಾಟೀಲ್ ಉದ್ಘಾಟನೆ ಮಾಡಿ ಹೋದಂತಹ ITPL ಪಾರ್ಕಲ್ಲೇ ಇವತ್ತು ನಿಂತ್ಕೊಂಡಿಲ್ಲ. ನೀವು ಬೆಂಗಳೂರಿನ 4 ಮೂಲೆಗಳಲ್ಲೂ ನೋಡಿದರೆ ಇವತ್ತು IT ಪಾರ್ಕ್ಗಳು ಎದ್ದಿದ್ದಾವೆ, ಹಲವು ಕಂಪನಿಗಳು ಬಂದಿದ್ದಾವೆ. ಬೆಂಗಳೂರು ಇವತ್ತು ದೇವನಹಳ್ಳಿಯವರೆಗೆ, ಚಿಕ್ಕಬಳ್ಳಾಪುರದವರೆಗೆ ಹೋಗಿದೆ, ಈ ಕಡೆ ರಾಮನಗರ ಬಿಡದಿಯವರೆಗೆ ಹೋಗಿದೆ ಅನ್ನೋದು ನೋಡೋದಾದರೆ, ಈಗ ನೀವು ಅದನ್ನು ಮುಂದೆ ಇಟ್ಕೊಂಡು ನೀವು ಬೆಂಗಳೂರಿನ ಬ್ರ್ಯಾಂಡ್, ಹಳೆಯ ಬ್ರ್ಯಾಂಡನ್ನು ಇಟ್ಕೊಂಡು ನೀವು ಅದೇ ಬ್ರ್ಯಾಂಡಲ್ಲಿ ನಾವಿದ್ದೀವಿ, ಆ ಬ್ರ್ಯಾಂಡಿಂದನೇ ಬದುಕಲಿಕ್ಕಾಗುತ್ತೆ ಅಂತ ಹೇಳಿದ್ರೆ ಅದು ಸುಳ್ಳು. ನೀವು ಈಗಿನ ಬೆಂಗಳೂರಿನ ಡೆವಲಪ್ಮೆಂಟ್ಗೆ ಬೇಕಾದ ಮೂಲ ಸೌಕರ್ಯಗಳನ್ನು, ರಸ್ತೆಗಳನ್ನು, ಟ್ರಾಫಿಕ್ ಫ್ರೀ ರಸ್ತೆಗಳನ್ನು, ಈ ಕೊಳಚೆ ಕಸಕಡ್ಡಿಗಳನ್ನೆಲ್ಲ ತೆಗೆದುಬಿಟ್ರೆ ಮಾತ್ರ ಇನ್ವೆಸ್ಟರ್ಗಳು ಬರ್ಬೋದು ವಿನಃ ನಿಮ್ಮದು ತಪ್ಪುಗಳನ್ನು ಮರೆಮಾಚಿಬಿಟ್ಟು ನೀವು ಟ್ವೀಟ್ ಮಾಡಬೇಡಿ, ನೀವು ಇನ್ಸ್ಟಾ ಮಾಡಬೇಡಿ, ನೀವು ತಗೊಂಡೋಗಿ ರೀಲ್ಸ್ ಹಾಕಬೇಡಿ, ನೀವು ನಮಗೆ ಮುದ್ದಾಗಿ ಬಂದು ಖುದ್ದಾಗಿ ಬಂದು ಹೇಳಿಬಿಡಿ ಅಂತ ಹೇಳೋದು ತಪ್ಪು. ಆದರೆ ಇಲ್ಲಿ ಒಂದು ಮಾತನ್ನು ಮಾತ್ರ ನಾನು ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಮಾತ್ರ ಒಪ್ಕೋತೀನಿ. ಈಗ ಜಂಟಿಯಾಗಿ ಇಬ್ಬರೂ ಸೇರ್ಕೊಂಡ್ಬಿಟ್ಟು ನಾವು ಕುಂದುಕೊರತೆಗಳನ್ನು ಹೇಳ್ತೀವಿ. ಈಗ ಆಜಿಮ್ ಪ್ರೇಮ್ಜಿಯನ್ನು ನೋಡಿದರೆ ನೀವು ನೋಡಿ, ಅವರು ಎಷ್ಟು ರೀತಿಯ ಸರ್ಕಾರಕ್ಕೆ ಮಾತ್ರ ಅಲ್ಲ, ಜನತೆಗೆ ತಾವು ಮಾಡಿದಂಥ ಗಳಿಸಿದಂಥ ಪ್ರಾಫಿಟಲ್ಲಿ 1100 crore ಖಾಲಿ ಮೊಟ್ಟೆ ಕೊಡಲಿಕ್ಕೆ, ಮಕ್ಕಳಿಗೆ ಮೊಟ್ಟೆ ಕೊಡಲಿಕ್ಕೆ ಕೊಡ್ತಾರೆ. ಈಗ 1500 crores ಈ ಸ್ಪೆಂಡಿಂಗ್ ಆನ್ ಬೆಂಚು, ಶಾಲೆಗಳಿಗೆ ಕೊಡಲಿಕ್ಕೆ ಅಂತ ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ಕಾರ್ಪೊರೇಟ್ ಕಂಪನಿಗಳು, ಈಗ ಕಿರಣ್ ಮಜುಮ್ದಾರ್ ಇರಲಿ ಅಥವಾ ಇನ್ನೂ ಇತರ ಕಂಪನಿಗಳು ಕೂಡ ಒಗ್ಗಟ್ಟಾಗಿ ಮುಂದೆ ಬರ್ಬೋದು. ಬೆಂಗಳೂರನ್ನು ಯಾವ ರೀತಿಯಾಗಿ ಬೆಳೆಸಬೇಕು, ಯಾವ ರೀತಿಯಾಗಿ ಅವರ ಕಂಪನಿಗೆ ಹೋಗುವಂತಹ ರೋಡ್ಗಳು, ಇದೇ ಬೆಂಗಳೂರು, ಇದೇ ಸರ್ಕಾರಗಳು ಇವರಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿ ಇವರಿಗೆ ಬೇಕಾದಂತಹ ಫೆಸಿಲಿಟಿಗಳನ್ನು ಮಾಡಿ, ಅಷ್ಟೇ ಅಲ್ಲ ನಾವು ಸಾಫ್ಟ್ವೇರ್ ಕಂಪನಿಗಳನ್ನು ಮಾಡ್ತೀವಿ ಅಂತ ಹೇಳಿದಾಗ ರೈತರ ಜಮೀನುಗಳನ್ನು ಸ್ವಲ್ಪ ರೇಟ್ಗೆ ಕಿತ್ಕೊಂಡು ಸರ್ಕಾರ ಕೂಡ ಇಂತಹ ಸಾಫ್ಟ್ವೇರ್ ಕಂಪನಿಗಳಿಗೆ, ಬಯೋಟೆಕ್ ಪಾರ್ಕ್ಗಳಿಗೆ, ಸಾಫ್ಟ್ವೇರ್ ಪಾರ್ಕ್ಗಳಿಗೆ, ಹಾರ್ಡ್ವೇರ್ ಪಾರ್ಕ್ಗಳಿಗೆ ಕೊಟ್ಟಿದ್ದಾರೆ. ಇನ್ನು ಎಷ್ಟೋ ಜನರು ಕೂಡ ಇಂತಹ ಭೂಸ್ವಾಧೀನ ಆದ ಜಾಗಗಳಿಗೆ ರೈತರಿಗೆ ಇನ್ನೂ ಕೂಡ ದುಡ್ಡು ಪರಿಹಾರ ಸಿಗದಂತಹ ಸ್ಥಿತಿಯಲ್ಲಿದ್ದಾರೆ. ಆದರೂ ಕೂಡ ಇದು ಬೆಂಗಳೂರಿನ ಡೆವಲಪ್ಮೆಂಟ್ಗೆ, ಕರ್ನಾಟಕದ ಮತ್ತು ರಾಷ್ಟ್ರದ ಡೆವಲಪ್ಮೆಂಟ್ಗೆ ಅಗತ್ಯ ಇದೆ ಅನ್ನೋದು ಸತ್ಯ. ಇದನ್ನು ಮನವರಿಕೆ ಮಾಡಿಕೊಂಡು ಐ ಥಿಂಕ್ ಸಮ್ವೇರ್ ಐ ಫೀಲ್ ಡಿ ಕೆ ಶಿವಕುಮಾರ್ ಈಸ್ ರೈಟ್. ಇನ್ಸ್ಟೆಡ್ ಆಫ್ ಟ್ವೀಟ್ ಇಬ್ಬರೂ ಕೂತ್ಕೊಂಡು ಜಂಟಿಯಾಗಿ ಸಜೆಷನ್ಗಳನ್ನು ಕೊಡಬಹುದು. ಅದನ್ನು ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕಾದ ಜವಾಬ್ದಾರಿಯನ್ನು ತಗೋಬೇಕಾಗತ್ತೆ. ಆಲ್ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ.